ಸರ್ ಸರ್ ಬರ್ನಾಲ್ ಇದೆಯಾ? ಅಯ್ಯೋ ನೆನ್ನೆನೆ ಎಲ್ಲ ಖಾಲಿ ಆಗೋಯ್ತಾ? ಅಯ್ಯೋ ಹೋಗ್ಲಿ, ಮೇ 3ನೇ ತಾರೀಕು ಅಷ್ಟೊತ್ತಿಗೆ ಇನ್ನೊಂಚೂರು ಸ್ಟಾಕ್ ತರಿಸಿರಿ ಆಯ್ತಾ? ಥ್ಯಾಂಕ್ಸ್ ಅಂಕಲ್. ನೋಡಿ ಫ್ರೆಂಡ್ಸ್, ಬರ್ನಾಲ್ ತಗೊಂಡ್ ಬರೋಣ ಅಂತ ಬಂದಿದ್ದೆ. ಪಾಪ ಎಷ್ಟೊಂದು ಜನಕ್ಕೆ ಅವಶ್ಯಕತೆ ಇರೋ ಅಂಥದ್ದು. ಅನ್ನದಾನ ಮಾಡ್ತಾರೆ, ನೇತ್ರದಾನ ಮಾಡ್ತಾರೆ, ನೀರಿನ ದಾನ ಮಾಡ್ತಾರೆ, ಏನೇನೆಲ್ಲ ದಾನ ಮಾಡ್ತಾರೆ. ಆದ್ರೆ ನಮ್ಮ ಕಡೆಯಿಂದ RCB ಫ್ಯಾನ್ಸ್ ಆಗಿ ಬರ್ನಾಲ್ನ ದಾನ ಮಾಡೋಣ ಅಂತ ಅನ್ಕೊಂಡು ಹುಡುಕೊಂಡ್ಬಂದ್ರೆ ಯಾವ ಮೆಡಿಕಲ್ ಸ್ಟೋರಲ್ಲೂ ಯಾವ ಶಾಪಲ್ಲೂ ಬರ್ನಾಲ್ ಇಲ್ಲವೇ ಇಲ್ಲ. ನೆನ್ನೆನೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತೆ. ಅಯ್ಯಯ್ಯೋ, ಏನ್ ಮಾಡೋದು? ಇನ್ನ ಮೇ 3ಕ್ಕೆ ಇದ್ದೇ ಮತ್ತೆ ಆಗೋದಿದೆ. ಯಾರು ತಂದು ಕೊಡ್ತಾರೆ ಮತ್ತೆ ಸ್ಟಾಕ್ನ? ಸೊ ನಿಮ್ಗೆ ಯಾವ್ದಾದ್ರು ಶಾಪ್ ಅಲ್ಲಿ ಬರ್ನಾಲ್ ಸಿಗೋದಿತ್ತಂತ ಅಂದ್ರೆ ಟ್ಯಾಗ್ ಮಾಡಿ ಆಯ್ತಾ? ಎಲ್ಲಾರು ಸ್ಟಾಕ್ ಇಟ್ಟಿರಿ, ಪಾಪ ಅದನ್ನು ದಾನ ಮಾಡೋಣ. ಹಲೋ ಹಾಯ್, ಹೇಗನಿಸ್ತು ನೆನ್ನೆ ಆ ಮ್ಯಾಚ್ ನೋಡಿ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಖುಷಿ ಪಟ್ಟೆ, ತೃಪ್ತಿ ಆದೆ, ನೆಮ್ಮದಿ ಆದೆ. ಎಷ್ಟು ದಿನದಿಂದ ವೇಟ್ ಮಾಡ್ತಿದ್ದಂತಹ ಮ್ಯಾಚ್ 2008ರಲ್ಲಿ ಆಗಿದ್ದು ಹಿಸ್ಟ್ರಿ ರಿಪೀಟ್ಸ್. ಮತ್ತೆ CSK ಮುಂದೆ ಆಡಿ ಚೆನ್ನೈಯಲ್ಲಿ ಅವರನ್ನ ಬಾಯ್ ಅಂತ ಕಳಿಸ್ಕೊಟ್ವಿ. ಏನ್ ಸಗದಾಗಿತ್ತಲ್ಲ ಮ್ಯಾಚು. ಎಸ್ಪೆಷಲಿ RCB ಗ್ರೇಟ್. ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಸೂಪರು ಸಕ್ಕದಾಗಿ ಮಾಡಿದ್ರಿ ಮಾತ್ರ. ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಟೀಮು ಯೂನಿಟಿ ಅಂತೆಲ್ಲ ಬಂದಾಗ RCB ಆಲ್ವೇಸ್ ಟಾಪ್. ಅದಕ್ಕೆ ಈ ಸತಿಯ ಲೀಡರ್ ಬೋರ್ಡ್ನಲ್ಲಿ ಕೂಡ ಟಾಪ್. ಆಡುವಂತಹ 2 ಮ್ಯಾಚ್ ಎರಡನ್ನೂ ನಮಗೋಸ್ಕರ ಗೆದ್ಕೊಟ್ಟಿದ್ದಾರೆ. ಎಲ್ಲ ಟೈಮು ಮೊದಲನೇ ಮ್ಯಾಚ್ ದೇವರಿಗೆ ದಿಂಡ್ರಿಗೆ ಅಂತ ಬಿಡ್ತಿದ್ವಿ. ಹಳೆ ವಿಡಿಯೋದಲ್ಲಿ ಕೂಡ ಇದೇ ವಿಚಾರ ಹೇಳಿದ್ದೆ. ಫಸ್ಟ್ ಮ್ಯಾಚ್ ದೇವರಿಗೆ ದಿಂಡ್ರಿಗೆ ಅಲ್ಲ, ಅಭಿಮಾನಿ ದೇವರಿಗೆ ಅಂತ ಈ ಸತಿ ಗೆದ್ದು ಕೊಟ್ಟಿದ್ದಾರೆ. ಸೊ 2ನೇ ಮ್ಯಾಚ್ನ ದೇವರಿಗೆ ಅಂತಾನೆ ಕೊಡೋಣ. ಯಾಕೆ ಯಾವಾಗಲೂ ಸೋತಿದ ಮ್ಯಾಚ್ನೇ ದೇವರಿಗೆ ಅಂತ ಕೊಡಬೇಕು? ಗೆದ್ದಿದ್ದ ಮ್ಯಾಚ್ನ ದೇವರಿಗೆ ಅರ್ಪಿಸೋಣ ಅಲ್ವಾ? ಏನನ್ಸುತ್ತೆ ನಿಮಗೆ? ಆ್ಯಂಡ್ ನಿಜವಾಗ್ಲೂ ನಿನ್ನೆ ನನಗೆ ತುಂಬ ಬೇಜಾರಾಗಿದ್ದ ವಿಚಾರ ಏನಂತ ಅಂದ್ರೆ, ಮೋಸ್ಟ್ ಅವೇಟೆಡ್ ಮ್ಯಾಚ್ನ ಎತ್ಕೊಂಡು ಹೋಗ್ಬಿಟ್ಟು ಫ್ರೈಡೇ ಇಟ್ಬಿಡಿದಾರಲ್ಲಪ್ಪ ಗುರು. ಏನು ಮ್ಯಾಚ್ ನೋಡ್ಲಾ, ಕೆಲಸ ಮಾಡ್ಲಾ, ಮನೆ ನೋಡ್ಕೊಳ್ಳ, ಏನು ಮಾಡಲಿ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು. ಬಟ್ ಮ್ಯಾಚ್ ಹೆಂಗೆ ಹೋಯ್ತು ಅಂದರೆ, ಫಸ್ಟ್ ಇನ್ನಿಂಗ್ಸ್ ಸ್ವಲ್ಪ ಲಾಂಗ್ ಆಗೇ ಇತ್ತು. ಸೆಕೆಂಡ್ ಇನ್ನಿಂಗ್ಸು ವಿಕೆಟ್ ಬೀಳ್ತಾ ಬೇಗನೆ ಮುಗ್ದೋಯ್ತು. ಸೊ ಟೈಮು ಬೇಗನೆ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಮ್ಯಾಚ್ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ನಿಮ್ಗೆ ಗೊತ್ತಾ, ಮ್ಯಾಚ್ ಸ್ಟಾರ್ಟಿಂಗಲ್ಲೇ ಯಾರೋ ಬರ್ನಾಲು ಟಿಶ್ಯೂ ಎಲ್ಲ ಇಟ್ಕೊಂಡು ಬಂದಿದ್ರಂತೆ. ಚೆನ್ನೈಯಲ್ಲಿ ನಡೀತಾ ಇದ್ದಿದ್ದು, ಚೆನ್ನೈ ಸ್ಟೇಡಿಯಮ್ಮು, ಕ್ರೌಡ್ ಚೆನ್ನೈದೇ ಜಾಸ್ತಿ ಇತ್ತು. ಹಾಗಂತ RCBದು ಇರಲಿಲ್ಲ ಅಂತಲ್ಲ, RCBದು ಇತ್ತು, ಬಟ್ ಕ್ರೌಡ್ ಜಾಸ್ತಿ ಚೆನ್ನೈ ಅವ್ರದ್ದೇ ಇದ್ದಿದ್ದು. ಪಾಪ ಸೆಲ್ಫ್ ಪ್ರಮೋಷನ್ಗೋಸ್ಕರ ಅವರೇ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಆ್ಯಂಡ್ ಇವಾಗ ಎಲ್ಲ ಕಡೆ ಸ್ಟಾಕ್ಸ್ ಬೇರೆ ಖಾಲಿ ಆಗ್ಬಿಟ್ಟಿದೆ. ಆ ರೇಂಜಿಗೆ ಬರ್ನ್ ಆಗ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ನನಗೆ ಒಂದು ಮೀಮ್ಸ್ ನಡ್ಕೊ ಬರ್ತಿದೆ. ಅದು ಯಾವುದಪ್ಪ ಅಂತ ಅಂದರೆ, ಅಯ್ಯೋ ತಗಡೆ, ಯಾಕೆ ನಮ್ಮ ಹತ್ರನೇ ಬಂದು ಗುಮ್ಮಿಸ್ಕೊಂತೀಯ? ಏನು ಮಸ್ತ್ ಆಗಿತ್ತು ಅಂತಂದರೆ, ಫಸ್ಟ್ ಇನ್ನಿಂಗ್ಸ್ ನೋಡ್ತಾ ಇದ್ದಾಗ ಆಹಾ ಕಣ್ಣಿಗೆ ಹಬ್ಬ. ಬಂದಂತಹ ಪ್ರತಿಯೊಂದು ಬ್ಯಾಟ್ಸ್ಮನ್ ರಿಯಲಿ ಈಚ್ ಅಂಡ್ ಎವ್ರಿ ಬಾಲ್ ವರ್ತ್ ಇಟ್ ಅನ್ನೋ ಥರ ಅವ್ರು ಬಂದಿದ್ದು, ಅವ್ರು ಮಾಡಬೇಕಾಗಿರೋ ಕೆಲಸನ ಮಾಡಿಕೊಟ್ಟು ಹೋದ್ರು. ಯಾರೂ ವೇಸ್ಟ್ ಆಗಲಿ, ಅಯ್ಯೋ ಯಾಕಾದರೂ ಇವ್ರು ಬಂದರು ಅಂತ ಅನ್ಸೋ ಥರ ಅಂತೂ ಮಾಡಲೇ ಇಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು RCB ಬ್ಯಾಟಿಂಗು. 17th ಓವರ್ ಟೈಮಲ್ಲಿ ನನಗೆ ಆ್ಯಕ್ಚುಲಾಗಿ ಅಯ್ಯೋ 177 ಅಷ್ಟೇನಾ ಸ್ಕೋರ್ ಆಗಿರೋದು ಅಂತ ಅನ್ನೋ ಅಂಥ ಟೈಮಲ್ಲಿ ಬಂದರು ನೋಡಿ ಡೇವಿಡ್, ಕೊಟ್ಟರು ಬ್ಯಾಕ್ ಟು ಬ್ಯಾಕ್ 6. ಈ ಟೈಮಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಡೇವಿಡ್ ಹೊಡೆದ್ರು ಬ್ಯಾಕ್ ಟು ಬ್ಯಾಕ್ 6, ಡೇವಿಡ್ ಹೊಡೆದ್ರು ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ 6. ಅವಾಗಲೇ ಗೊತ್ತಾಯ್ತು ಇವತ್ತಿನ ದಿನ ಮ್ಯಾಚು ನಮಗೆ ಫಿಕ್ಸು. ಸೊ ನಿಮ್ಗೆ ಹೇಗನ್ನಿಸ್ತು ಫಸ್ಟ್ ಇನ್ನಿಂಗ್ಸ್ ಬಗ್ಗೆ? ನಮ್ಮ RCBಯ ಬ್ಯಾಟಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಬಂದವ್ರು ಪ್ರತಿಯೊಬ್ರು. ಆ್ಯಂಡ್ ಇನ್ನೊಂದು ಗೊತ್ತಾ, ನೀವು ಅಬ್ಸರ್ವ್ ಮಾಡಿದ್ರ, ಕೊಹ್ಲಿ ಅವ್ರಿಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ರ್ಯಾಶ್ ಬಾಲ್ ಪಾಪ ಅವರ ಹೆಲ್ಮೆಟ್ಗೆ ಬಿದ್ದು, ಕೊಹ್ಲಿ ಅಂದರೆ ಕಮ್ಮಿನಾ? ರಿವೆಂಜ್ ಅಂದರೆ ಕೊಹ್ಲಿ ಅಂದರೆ ರಿವೆಂಜು. ಏಕ್ದಮ್ ಮ್ಯಾಚ್ ಮುಗಿದ್ರೂ ಬಿಡ್ಲಿಲ್ಲ ಅನ್ಸುತ್ತೆ. ಪಾಪ ಹುಡ್ಗ ಅದು ಎಷ್ಟತಿ ಬಂದು ಸಾರಿ ಕೇಳಿದ್ನೋ. ನೋ ಸಾರಿ ಎಲ್ಲ ನಡೆಯಲ್ಲ, ಹಾಕದೆ ನೆಕ್ಸ್ಟ್ ತಿನ್ನೋದು ತಿಂತೀಯ ಅಷ್ಟೇ. ಕೊಹ್ಲಿ ಹತ್ರ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಅಲ್ಲೇ ಬಂದು ನೈಸ್ ಮಾಡಿ ಅದೆಲ್ಲ ವರ್ಕೌಟ್ ಆಗಲ್ಲ. ಸೊ ಆಯಿತು, ಕೆಲವೊಮ್ಮೆ ಇನ್ಸಿಡೆಂಟ್ ಆಗುತ್ತೆ, ಬಟ್ ಆಬ್ವಿಯಸ್ಲಿ ಅದನ್ನ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಒಂದು ಗೇಮ್ ಅಂತ ಬಂದಾಗ ಎಲ್ಲ ಥರದ ಇಮೋಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆ ಬಾಲ್ನ ಫೇಸ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ಕೊಟ್ಟರು ನೋಡಿ, ಒಂದು 6, 4 ಬ್ಯಾಕ್ ಟು ಬ್ಯಾಕು. ಅದನ್ನೇ ಹೇಳೋದು ಉತ್ತರ ಅಂತ. ಸೊ ಸಾಕದಾಗಿತ್ತು ಅದು ಕೂಡ. ಆ್ಯಂಡ್ CSK ಫೀಲ್ಡಿಂಗ್ ಕಡೆ ವಿಚಾರದಾಗಿ ಬರೋದಾದರೆ, ಏನಪ್ಪ ನಿನ್ನೆ ಅಂತಲ್ಲ
ಆ ಮ್ಯಾಚಿಗೆ ಕಾಯ್ಕೊಂಡಿದ್ವಿ ಅಂತ ಹೇಳ್ಬೋದು, 28-28 ಅಂತ. ಸೊ ಆ ಕಾಯ್ಕೊಂಡಿದ್ದ ಮ್ಯಾಚಲ್ಲಿ ಎಸ್ಟರ್ಡೇ ವಾಸ್ ಅವರ್ ಡೇ, ನಾಟ್ ಜಸ್ಟ್ ಬಿಕಾಸ್ ಇಟ್ ವಾಸ್ ನಾಟ್ ದೇರ್ ಡೇ ಬಟ್ ಅವರ್ ಡೇ. ಹಿಸ್ಟ್ರಿ ರಿಪೀಟ್ ಆಗಿದ್ದು, 2008 ಲಾಸ್ಟ್ ಟೈಮ್ ವಿನ್ ಆಗಿದ್ದು, ಈ ಟೈಮ್ ಮತ್ತೆ ವಿನ್ ಆಗಿದ್ದು, ಅದು ಚೆನ್ನೈಯಲ್ಲೇ ವಿನ್ ಆಗಿದ್ದು, ಚೆನ್ನೈಯಲ್ಲಿ CSK ಅವ್ರ ಮೇಲೆ ವಿನ್ ಆಗಿದ್ದು. 1/1+1+1+1 ಅಂತ ಆ್ಯಡ್ ಆದಂಗೆ. ಯುಗಾದಿ ಬೇರೆ ಬರ್ತಿದೆ, ಹೊಸ ಹಬ್ಬ, ಹೊಸ ವರ್ಷ. ಸೊ ವರ್ಷದ ಹಬ್ಬ ಶುರು ಆಗುವಂಥ ಹಬ್ಬ ಸೀಸನ್. ಸೊ ಇದ್ರ ಮಧ್ಯೆ RCB CSK ಮಧ್ಯೆ ಗೆತ್ತು ಅನ್ನೋದೇ ಆಹಾ ಖುಷಿ. ಸೊ CSK ಫೀಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದೇನಾಯ್ತೋ ಏನೋ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಅವ್ರು ಯಾವಾಗ ಹೋಗ್ಬಿಟ್ಟು ಹಿಡಿಯೋಕ್ಕೆ ಅಂತ ಹೋಗಿ ಬಿಟ್ರು, ಅವಾಗಲೇ ನನಗೆ ಗೊತ್ತಾಗೋಯ್ತು ಇವ್ರು ಬಿಟ್ಟಿದ್ದು ಕ್ಯಾಚ್ ಅಲ್ಲ ಮ್ಯಾಚ್ನ ಅಂತ. ಸೆಕೆಂಡ್ ಇನ್ನಿಂಗ್ಸ್ ಕಡೆ ಬರೋದಾದ್ರೆ CSK ಅವರು ಬಂದ್ರ, ಮೊದಲನೇ ಓವರ್ 2ನೇ ಓವರಲ್ಲೇ ವಿಕೆಟ್ ತಪಕ್ ಅಂತ ಬಿದ್ದಿದ ತಕ್ಷಣವೇ ಆಹಾ ಆಗ್ತಾ ಇದ್ದಂತಹ ಆನಂದ. ಸೊ ಅದಕ್ಕೆ ಕಾರಣನಾದ ಹೇಸಲ್ವುಡ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ಸೊ ನೆನ್ನೆ ಫೀಲ್ಡಿಂಗ್ ವಿಚಾರಕ್ಕೆ, RCBಯ ಫೀಲ್ಡಿಂಗ್ ವಿಚಾರಕ್ಕೆ ಬರೋದಾದ್ರೆ ಹೇಸಲ್ವುಡ್ ಆಗಿರ್ಬೋದು, ಲಿವಿಂಗ್ಸ್ಟನ್ ಮತ್ತೆ ಈಗ ದಯಾಲ್ ಸಾಕಾದಾಗಿ ಎರಡೆರಡು ಅಂತ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳನ್ನ ತಗೊಂಡು ಮನೆಗೆ ಕಳಿಸ್ತಾ ಇದ್ರು. ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ ಅವ್ರಿಗೂ ಪಾಪ, ಬಂದು ನಿಂತು ಆಡಿ ಸೋತ್ರು ಅಂತ ಅನ್ಸ್ಕೊಳೋದು. ನೀವು ಆಡ್ಲು ಬೇಡಿ, ಸೋತ್ವಿ ಅದರಿಂದನೇ ಸೋತ್ವಿ, ಆಡಿನೂ ಸೋತ್ರಿ ಅಂತ ಅನ್ಸ್ಕೋಬೇಡಿ ಅಂತ ನೀವು ಆಡ್ಲು ಬೇಡಿ, ಹೋಗಿ ಆರಾಮಾಗಿರಿ ಅಂತ ಕಳಿಸ್ಕೊಟ್ಬಿಟ್ರು. RCB ಬ್ಯಾಟಿಂಗು ಚೇಸಿಂಗು ಎರಡನ್ನೂ ಸೂಪರ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರಾನ ಅನ್ನೋ ಲೆವೆಲ್ಗೆ ಆಡಿದ್ರು. ನೆನ್ನೆ ಪರ್ಫಾರ್ಮೆನ್ಸ್ ಮಾತ್ರ ಬ್ಯಾಟಿಂಗು ಟಪ್ ಅಂತ ಕೊಟ್ಟರು, ಇತ್ಲಾಗೆ ಚೇಸಿಂಗು ಅಷ್ಟೇ ಸೂಪರ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಈಚ್ ಅಂಡ್ ಎವ್ರಿ ಟೀಮ್ ಮೆಂಬರ್ ದೇ ಕಾಂಟ್ರಿಬ್ಯೂಟೆಡ್ ವೆರಿ ವೆಲ್ ಅಪ್ ಟು ಮಾರ್ಕ್. ಯಾಕೆ ಇಷ್ಟೊಂದು CSKನ ಉರ್ಸೋದು ಯಾಕೆ ಬೇಕು? ಇದೇ ಉಲ್ಟಾ ಆಗಿದ್ದರೆ ಅವ್ರೇನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿರೋರಾ? ಇಲ್ಲ ತಾನೇ, ಇದು ನಮ್ಮ ಹಕ್ಕು. ಸೊ ಆ ಉರ್ಸೋದ್ರಲ್ಲಿರೋ ಸುಖ, ಖುಷಿ, ನೆಮ್ಮದಿ ಸಾಕಷ್ಟು. ಆ್ಯಂಡ್ ಅವರು ಉರ್ಕೊಳ್ಳೋಕ್ಕೆ ಅಂತಲೇ ಇರೋದು, ನಾವು ಉರ್ಸೋಕ್ಕೆ ಅಂತಲೇ ಇರೋದು. ಅದು ಗೆಲ್ಲೇಬೇಕು ಸೋಲ್ಲೇಬೇಕು ಅಂತ ಇಲ್ಲ, ನಾವು ಉರಿಸ್ತಾ ಇರ್ತೀವಿ, ಅವ್ರು ಉರ್ಕೋತಾ ಇರ್ತಾರೆ ಅಷ್ಟೇ. ಇನ್ನಿಂಗ್ಸ್ ಮುಗಿತಾ ನೋಡ್ತಾ ಇರಬೇಕು, ಒಂದೊಂದಾಗೆ ವಿಕೆಟ್ಗಳು ಬೀಳ್ತಾ ಇದೆ. ಒಬ್ಬೊಬ್ರದ್ದು ಮುಖ ನೋಡೋದಕ್ಕಾಗ್ತಾ ಇಲ್ಲ, ಮೊರೆ ಹಾಕೊಂಡು ಅಯ್ಯೋ ಹೋಯ್ತೆ, ಕೈ ಜಾರಿ ಹೋಯ್ತೆ ಮ್ಯಾಚು, ಈ ಸತಿನೂ ಇಲ್ವೇ ಅಂತ ಪಾಪ ಎಲ್ಲ ಬೇಜಾರಲ್ಲಿ ಕುತ್ಕೊಂಡಿದ್ರು. ಬಟ್ ಇಟ್ ವಾಸ್ ಅ ನೋನ್ ಒನ್ ಅಲ್ವಾ, ನಿಮ್ಗೆ ಗೊತ್ತಿರ್ಲಿಲ್ವಾ ಹಿಂಗಾಗುತ್ತೆ ಅಂತ? ನಮ್ಗೆ ಗೊತ್ತಿತ್ತು, ಆ ಹೋಪ್ ನಮಗಿತ್ತು, ನಿಮಗಿರ್ಲಿಲ್ವಾ? ನೋ ಪ್ರಾಬ್ಲಮ್. May 3 ಕೂಡ ಇವಾಗ್ಲಿಂದನೇ ಪ್ರಿಪೇರ್ ಆಗಿ ಅಂತ ಹೇಳೋಣ. ಇಷ್ಟೆಲ್ಲದ್ರ ಮಧ್ಯೆ ಇನ್ನೊಂದು ನಡೀತು. ಏನಂತ ಹೇಳಿದ್ರೆ, ಕೆಲವೊಂದಷ್ಟು ಔಟ್ ಆಗಿದ್ದು, ಅಂದರೆ ವಿಕೆಟ್ ಹೋಯಿತು ಅಂತ RCB ಕೊಟ್ಟಿದ್ದಂಥದ್ದು, ಅಂದರೆ RCB ಅವರು ವಿಕೆಟ್ ಡೌನ್ ಆಯಿತು ಅಂತ ತೋರಿಸಿದಂಥದ್ದು ಯಾಕೋ ಜಸ್ಟಿಸ್ ಅಂತ ಅನಿಸ್ತಿಲ್ಲ 2 ಕಡೆ. ಸೊ ಆ ವಿಡಿಯೋ ಬರ್ತಾ ಇರುತ್ತೆ, ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತೋರಿಸಿ. ಬಟ್ ನೋ ಪ್ರಾಬ್ಲಮ್, ನೀವು ಎಷ್ಟೇ ಮೋಸ ಮಾಡಿ ಏನೇ ಮಾಡಿ ಸತ್ಯ ನ್ಯಾಯನೇ ಗೆಲ್ಲೋದು. ಸೊ ಫೈನಲಿ RCBನೇ ಗೆದ್ದಿದ್ದು ಕೂಡ. ಸೊ ಇವಾಗ ಒಂದು ವಿಡಿಯೋ ಬರ್ತಿದೆಯಲ್ಲ, ನೋಡಿದ್ರಾ? ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಅಂದರೆ CSK ಅವರು ಒಂದು ಚೂರು ಸೋಲನ್ನು ತಗೊಳ್ಳೋದಕ್ಕೆ ರೆಡಿನೇ ಇಲ್ಲ. ಅದೇ ನಮ್ಮ ಹುಡುಗಿರು ನೋಡಿ, ಒಂದು ಸತಿನೂ ಕಪ್ಪಿಲ್ಲ ಅಂತಂದ್ರೆ ಹೆಂಗೆ ಜೋಶಲ್ಲಿ ಕುಣಿತಾ ಇದ್ದಾರೆ. ಇದು ನಾವಿರುವಂತಹ ಲಾಯಲ್. ಆ್ಯಂಡ್ ಇನ್ನೊಂದು ರೀಲ್ಸ್ ನೋಡಿದೆಪ್ಪ, ನೀವು CSKಗೆ 100 ಅಂದರೆ CSK ಫ್ಯಾನ್ ಅವ್ರಿಗೆ 100 ರೂಪೀಸ್ ಕೊಟ್ಬಿಟ್ಟು ಜೈ RCB ಅಂದರೆ ಹೇಳ್ತೀರಾ ಅಂದರೆ 100 ರೂಪೀಸ್ ಇಸ್ಕೊಂಡು ಹೇಳೇ ಬಿಟ್ರು. ಅದೇ ನಮ್ಮ RCB ಕಡೆ ಬಂದು 1,000 ಕೊಡ್ತೀನಿ 2,000 ಕೊಡ್ತೀನಿ ಅಂದರು, ಇಲ್ಲ ನಾವು ಹೇಳಲ್ಲ. ಸೊ ಅದು ನಾವು ಲಾಯಲ್ ಫ್ಯಾನ್ಸ್ ಆಗಿರೋದು RCBಗೆ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ ಬಂದ್ಲಾ, RCB ಫ್ಯಾನ್, ಬಂದ್ಬಿಟ್ಟು ಹೇಳ್ತಾ ಇದ್ಲು, ಕೃಪಾ 4 ದಿನಕ್ಕೆ ಒಂದು RCB ಮ್ಯಾಚ್ ಇಟ್ಟಿದ್ದಾರೆ, ವೆಯ್ಟ್ ಮಾಡೋದಕ್ಕೆ ಆಗ್ತಿಲ್ಲ, ಒಂದೊಂದು ಮ್ಯಾಚ್ಗೂ 4 ದಿನ ಗ್ಯಾಪ್ ಇದೆಯಲ್ಲ, ಏನು ಮಾಡೋದು, ಎಷ್ಟು ಬೇಜಾರಾಗುತ್ತೆ, 4 ದಿನ ಗ್ಯಾಪು, ವೆಯ್ಟ್ ಮಾಡಬೇಕು ಅಷ್ಟು ದಿನ ಅಂತ. ಅದಕ್ಕೆ ನಾನೇನು ಹೇಳಿದೆ ಗೊತ್ತಾ, ಅಲ್ಲ RCB ಫ್ಯಾನ್ ಆಗಿ 4 ದಿನ ಇರೋ ಗ್ಯಾಪ್ನ ನೀನು ಸ್ವೀಕರಿಸೋಕ್ಕಾಗ್ತಿಲ್ಲ ಅಂದರೆ ಪಾಪ ಕೆಲವೊಂದು ಟೀಮು 2 ವರ್ಷ ಗ್ಯಾಪಲ್ಲಿದ್ದರು, ಅವರ ಫ್ಯಾನ್ಸ್ ಹೇಗೆ ತಗೊಂಡಿರ್ತಾರೆ ಅಲ್ವಾ? ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಸೊ ಆ್ಯಂಡ್ ನಾವು ಬೆಂಗಳೂರವ್ರು ಬೇರೆ, ಹೇಳಿ ಕೇಳಿ ಕನ್ನಡದವ್ರು ಬೇರೆ. ಸೊ ಯಾರ ಋಣನೂ ಇಟ್ಕೊಳ್ಳಲ್ಲ. ಪಾಪ ಜಿತೇಶ್ ಶರ್ಮಾ ಅವ್ರಿಗೆ ಆದಿದ್ದು ಅವಮಾನ ಅಂತ ಹೇಳೋಕ್ಕಾಗಲ್ಲ, ಫನ್ನಾಗೆ ತೊಗೊಳ್ಳೋಣ ಹೋಗಲಿ, ಪಾಪ ನಿಮಗೂ ಬೇರೆ ಏನು ಮಾಡೋಕ್ಕೆ ಕೆಲಸ ಇರಲಿಲ್ಲ, ವಿನ್ ಆಗಿ ಅದನ್ನಂತೂ ಟೀಸ್ ಮಾಡೋದಕ್ಕಾಗಲ್ಲ, ಈ ರೀತಿ ಆದರೂ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಬರ್ತಾ ಇರೋದ್ರಲ್ಲಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಏನು ಹೇಳ್ತೀರಾ ಅಂದರೆ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಅಂತ ಆ ಸಾಂಗ್ ಹೇಳಿದ್ರು. ಕರೆಕ್ಟಾಗಿ ಜಿತೇಶ್ ಶರ್ಮಾ ಅವ್ರು ಔಟ್ ಆಗಿ ಹೋಗ್ತಿರೋವಾಗ ಆ DJಗೆ ಅದು ಏನಾಗಿತ್ತೋ ಏನೋ ಅದೇ ಸಾಂಗ್ನ ಪ್ಲೇ ಮಾಡಿದ್ರು. ಸೊ ಆ್ಯಸ್ ಐ ಟೋಲ್ಡ್, ಯಾವುದನ್ನು ನಮ್ಮ ಬಿನ್ನಲ್ಲಿ ಇಟ್ಕೊಳ್ಳಲ್ಲ, ಅತಿ ಶೀಘ್ರದಲ್ಲಿ ವಾಪಸ್ ಕೊಡ್ತೀವಿ, ತಗೊಳ್ಳೋದಕ್ಕೂ ರೆಡಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಿನ್ನೆ ಮ್ಯಾಚ್ ಮಾತ್ರ ನೋಡಿ ಮನಸ್ಸಿಗೆ ನಿರಾಳ ಆಗಿ ನೆಮ್ಮದಿ ಆಯಿತು. ಇನ್ನು ಮೇ 3ನೇ ತಾರೀಕು ಇರುವಂಥ ಸೇಮ್ ಬಟ್ ಡಿಫ್ರೆಂಟ್ ಏನಂದರೆ RCB ವರ್ಸಸ್ ಚೆನ್ನೈ ಬಟ್ ಇನ್ ಬ್ಯಾಂಗ್ಳೂರ್. ಅದಂತೂ ಇನ್ನೂ ಮಸ್ತಾಗಿರುತ್ತೆ ನೋಡೋದಕ್ಕೆ. ಅದರಲ್ಲೂ RCB ಗೆಲ್ಲತ್ತೆ ಅನ್ನೋ ಹೋಪ್, ಗೆಲ್ಲಿ ಅನ್ನೋ ಆಶೀರ್ವಾದ, ಗೆಲ್ಲಿ ಅನ್ನೋ ಬೇಡಿಕೆ. ಸೊ ಇಷ್ಟೆಲ್ಲ ಹೇಳ್ತಾ ಸಾಕು, ಕೊಡೋರಿಗೆ ಬರ್ನಲ್ಲಿ ಕೊಟ್ಟಾಯಿತು. ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರೆಲ್ಲ ಜೈ RCB ಅನ್ನೋ ಬದಲು ಜೈ ಬೇರೆ ಟೀಮ್ ಅಂತಾರೋ ಅವ್ರಿಗೆಲ್ಲ ಕಳಿಸಿ. ಅದು ಬೆಂಗಳೂರಲ್ಲಿ ಇದ್ಕೊಂಡು ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರುಗಳಿಗೆ ಕಳಿಸಿ, ಚೆನ್ನಾಗಿ ಉರ್ಸೋ ಅವಶ್ಯಕತೆ ಇದೆಯಾ? ಇದೆ. ನಾವು ಮಾಡ್ತೀವಿ. ನಾವು ಉರ್ಸೋಕ್ಕೆ ಅಂತಲೇ ಇರೋದು, ಅವ್ರು ಉರ್ಕೊಳ್ಳೋಕ್ಕೆ ಅಂತಲೇ ಇರೋದು. ಸೊ ಇಷ್ಟನ್ನ ಹೇಳ್ತಾ ನಿನ್ನೆಯ ಮ್ಯಾಚ್ನ ಸಮರೈಸ್ ಮಾಡೋಣ. ನಿನ್ನೆ ಬೌಲರ್ಸ್ ಹೇಸಲ್ವುಡ್, ಲಿವಿಂಗ್ಸ್ಟನ್ ಮತ್ತು ದಯಾಲ್ ಸೂಪರ್ ಬೌಲಿಂಗ್ ಬ್ಯಾಕ್ ಟು ಬ್ಯಾಕ್. ಎಸ್ಪೆಷಲಿ ದಯಾಲ್ ಅವರ ಬೌಲಿಂಗಲ್ಲಿ ಸಿಕ್ಕಂಥ 2 ಮೋಸ್ಟ್ ಅವೇಟೆಡ್ ವಾಂಟೆಡ್ ವಿಕೆಟ್ ಮ್ಯಾಚ್ನೇ ಟರ್ನ್ ಮಾಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಲ್ಲಿ ಲಾಸ್ಟ್ ಓವರಲ್ಲಿ ಹ್ಯಾಟ್ರಿಕ್ 6ಗಳು ಕೊಟ್ಟಂತಹ ಡೇವಿಡ್ ಅವರು ಸೂಪರ್. ಆ ಸ್ಕೋರ್ 196ವರೆಗೂ ಬರಕ್ ಮಾಡಿದ್ದೆ, ಆ 3 6 ಅಂತ ಹೇಳ್ಬೋದು. ನೆನ್ನೆ RCB 50 ರನ್ಸ್ಗಳಿಂದ ಗೆದ್ರು, ನೆಮ್ಮದಿ ಖುಷಿ ಆಯಿತು. ಸೊ ಇಷ್ಟನ್ನ ಹೇಳ್ತಾ ಉರ್ಸೋರ್ಗೆಲ್ಲ ಉರ್ಸಿದೆ ಅಂತ ಅನ್ಕೊಂತೀನಿ. ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ವರೆಗೂ ನಮಸ್ತೆ, ಬಾಯ್.